ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಅಂಚಟೆ ಸಾಹೇಬರು, ಆಡಳಿತಾತ್ಮಕ ನ್ಯಾಯಮೂರ್ತಿಗಳು, ಸರ್ರವರ ಅಪೇಕ್ಷೆ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಇಡೀ ರಾಜ್ಯದಲ್ಲಿ 5 ಕೋಟಿ ಅಂತೇಳಿ, ನಮ್ಮ ಜಿಲ್ಲೆನಲ್ಲಿ 5 ಲಕ್ಷ ಅಂತೇಳಿ ಈ ಕುರಿತು ಈಗಾಗಲೇ ನಿರ್ದೇಶನ ಕೊಟ್ಟ ಮೇಲೆ ಗಿಡ ಮರವಾಗಿ ಆಗುವಂಥದ್ದು ಅನ್ನೋದು ವಾಸ್ತವ ಸತ್ಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕನಿಷ್ಠ 3 ವರ್ಷ ನಿರ್ವಹಣೆಯಲ್ಲಿರುವಂತ ಒಂದು ಸದೃಢವಾದಂತ ವ್ಯವಸ್ಥೆಯನ್ನ ತರಬೇಕು. ಆ ಮೂಲಕ ಎಲ್ಲ ಇಲಾಖೆಗಳು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಇಲ್ಲಿ ಪ್ರಾತಿನಿಧಿಕವಾಗಿ ಈಗ 5 ಲಕ್ಷ ಗಿಡ ನಾವು ನೆಡಬೇಕು ಅಂತಂದ್ರೆ ಸುಮಾರು 3.5 ಲಕ್ಷ ಗಿಡಗಳನ್ನ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು, ಟೆರಿಟೋರಿಯಲ್ ಫಾರೆಸ್ಟ್ ಪ್ರಾದೇಶಿಕ ಅರಣ್ಯದವರು ಬೆಳೀತಾರೆ. ಸುಮಾರು 2.5 ಲಕ್ಷ ಗಿಡಗಳನ್ನ ಸಾಮಾಜಿಕ ಅರಣ್ಯದವರು ಬೆಳೀತಾರೆ. ಈ 2 ಇಲಾಖೆಗಳು ಸೇರಿ ಸುಮಾರು 2 ಲಕ್ಷ ಗಿಡಗಳನ್ನ ನಾಗರಿಕರಿಗೆ, ರೈತರಿಗೆ, ಹಣ್ಣಿನ ಗಿಡಗಳೇನಿದಾವೆ ಅದು ಹಲಸಿರ್ಬಹುದು, ಮಾವಿರ್ಬಹುದು, ನೇರಳೆ ಇರ್ಬೋದು, ಇವನ್ ಹೊಂಗೆ, ನಮ್ಮ ಬೇವು, ಈ ತರದ ಈ ಭೂಪ್ರದೇಶಕ್ಕೆ, ಈ ವಾಯುಗುಣಕ್ಕೆ ಹೊಂದ್ಕೊಳ್ಳುವಂತ ಗಿಡಗಳನ್ನ ಬೆಳೀತಾರೆ. ಅದರಲ್ಲಿ 4 ವಿಭಾಗವಾಗಿ ಗಿಡಗಳನ್ನ ಬೆಳೀತಾರೆ. ಒಂದು 6x4, 8x12 ಬ್ಯಾಕ್ ಸೈಜ್, ಅದು 8 ಇಂಚ್ ಬೈ 12 ಇಂಚ್, 6x4 ಅಂದ್ರೆ 4 ಇಂಚ್ ಬೈ 8 ಇಂಚ್. ಅದೇ ತರ 14x20 ಮತ್ತೆ 10x16. ಈ 14x16 ಮತ್ತೆ 10x16 ಮತ್ತೆ 14x20 ಅನ್ನೋದು 6 ಅಡಿ ಎತ್ತರದ ಗಿಡ. ಅದ್ರದ್ದು ಸರ್ವೈವಲ್ ರೇಟ್ ಮಿನಿಮಮ್ 95% ಇರುತ್ತೆ. ಈಗೆಲ್ಲ ತಾವು ರೋಡ್ ಸೈಡ್ ಗಳಲ್ಲಿ ನಾವು ಹಾಕುವಂತದ್ದು ಇಲಾಖೆಗಳಿಂದ ತಾವೆಲ್ಲ ನೋಡಿದೀರಾ. ಹಾಗಾಗಿ ಈ ವರ್ಷ ಆ 2 ಕ್ಯಾಟಗರಿಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಟ್ಟು, ಸಾಹೇಬ್ರ ಅಪೇಕ್ಷೆ ಏನಿದೆ, ಎಲ್ಲರ ಅಪೇಕ್ಷೆ ಏನಿದೆ, ಇವು ಮರಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ, 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ನಮ್ಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟ್, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟ್, ನೋಟಿಫೈಡ್ ಫಾರೆಸ್ಟ್, ರೆಕಾರ್ಡೆಡ್ ಫಾರೆಸ್ಟ್, ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆನಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವ್ರ ಅರಣ್ಯ ಇಲಾಖೆ ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ರು ವಾಚ್ ಅಂಡ್ ವಾರ್ಡ್ಗೂ ಕೂಡ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು 3.5 ಲಕ್ಷ ಗಿಡಗಳ ಸ್ಟೇಟಸ್. ಉಳಿದಂತೆ ನಮ್ಮ ಶಾಲೆಗಳು 1300 ಶಾಲೆಗಳಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಹೊರತುಪಡಿಸಿ ಎಲ್ಲ ಹೈಸ್ಕೂಲ್, ಹೈಯರ್ ಪ್ರೈಮರಿ ಸ್ಕೂಲ್, ಎಲ್ಲೆಲ್ಲಿ ಕಾಂಪೌಂಡ್ಗಳಿದೆ, 4 ಎಕರೆ ಇದೆ, 3 ಎಕರೆ ಇದೆ, 2 ಎಕರೆ ಇದೆ, 1 ಎಕರೆ ಇದೆ, ಅವೆಲ್ಲವುಗಳಲ್ಲೂ ಕೂಡ ಮುಂದಿನ 3 ತಿಂಗಳಲ್ಲಿ ಸ್ಪಷ್ಟವಾಗಿ ಒಂದೊಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಗಿಡ ಹಾಕ್ಬೇಕು, ಮತ್ತೆ ಪ್ರತಿ 1 ಗಿಡಕ್ಕೆ 3 ಮಕ್ಕಳ ಜವಾಬ್ದಾರಿ. ಆ ಮಕ್ಕಳು ಸ್ವಾಭಾವಿಕವಾಗಿ ವಾಟರ್ ಕ್ಯಾನ್ ಯೂಸ್ ಮಾಡ್ತಾರೆ, ನೀರು ಕುಡಿತಾರೆ, ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗಿರ್ತದೆ. ಆ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ರೀತಿನಲ್ಲಿ ಪ್ರತಿ ಶಾಲೆನಲ್ಲಿ ಸುಮಾರು ಒಂದು 300ರಿಂದ 400 ಶಾಲೆಗಳು, 500 ಶಾಲೆಗಳು ನಾವು ಈ ವಿಭಾಗದಲ್ಲಿ ತಗೊಂಡಿದ್ವಿ. ಅವರೊಂದು 20-25 ಸಾವಿರ ಆಗ್ತಾರೆ ಅಂತೇಳಿ ನಮ್ದು ಅಂದಾಜಿದೆ. ಅದೇ ತರ ಜಿಲ್ಲೆಯಲ್ಲಿ ಸುಮಾರು 110 ವಸತಿ ಶಾಲೆಗಳಿದಾವೆ. ಆ ಎಲ್ಲ ವಸತಿ ಶಾಲೆಗಳಲ್ಲಿ, ಕೆಲವು ವಸತಿ ಶಾಲೆಗಳಲ್ಲಿ 5 ಎಕರೆ, 2 ಎಕರೆ, 3 ಎಕರೆ ಬ್ಲಾಕ್ ಪ್ಲಾಂಟೇಶನ್ ಕೂಡ ಜಾಗ ಸಿಗ್ತಾ ಇದೆ. ಅಂದ್ರೆ 25 ಎಕರೆ ಕೊಟ್ಟಿದ್ದೀವಿ, ಶಾಲೆ ಎಲ್ಲ ಒಂದು 2 ಎಕರೆನಲ್ಲಿದೆ, ಆಟದ ಮೈದಾನ ಒಂದು 5-6 ಎಕರೆನಲ್ಲಿದೆ, ಉಳಿದೊಂದು 10 ಎಕರೆ ಸುಮ್ನೆ ಪಾಳು ಬಿಟ್ಟಿದ್ದಾರೆ. ಅಂತ ಜಾಗಗಳು ಮುಂದಿನ ಅಭಿವೃದ್ಧಿಯನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂತ ಜಾಗಗಳನ್ನು ಕೂಡ ಈಗ ಅಂತಿಮ ಮಾಡ್ಕೊಂಡಿದೀವಿ. ಆ ಜಾಗಗಳಲ್ಲೂ ಕೂಡ ಸುಮಾರು ಒಂದು 20-25 ಸಾವಿರ ಗಿಡ ಹಾಕ್ಬೇಕು ಅನ್ನೋದು ಸಂಕಲ್ಪ ಇದೆ. ಜೊತೆಗೆ ಸಾಮಾಜಿಕ ಅರಣ್ಯದವರು ಎಲ್ಲ ರಸ್ತೆ ಬದಿಗಳಲ್ಲಿ ಅವರು ಸ್ವಾಭಾವಿಕವಾಗಿ ಹಾಕ್ಲೇಬೇಕು. ಅದಕ್ಕೆ 200 ಗಿಡಕ್ಕೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ನೀರ್ ಹಾಕ್ಲಿಕ್ಕೆ ಒಬ್ಬ ಸಿಬ್ಬಂದಿ ಕೂಡ ಬರ್ತಾರೆ. ಹಾಗಾಗಿ ಅವರು ಕೂಡ ಅದಕ್ಕೆ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ಈ ರೀತಿ ಆಸ್ಪತ್ರೆಗಳು ಎಲ್ಲೆಲ್ಲಿ ಜಾಗ ಇದಾವೆ, ನಮ್ಮ PHC ಇರ್ಬೋದು, ಹೆಲ್ತ್ ವೆಲ್ನೆಸ್ ಸೆಂಟರ್ಗಳು ಇರ್ಬೋದು, ಈ ತರ ಎಲ್ಲಾ ಸಾರ್ವಜನಿಕ ಆಸ್ತಿಗಳನ್ನ, ಮತ್ತೆ ನಮ್ಮ ದೇವಾಲಯಗಳು, ಮುಜರಾಯಿನಲ್ಲಿ ನಮ್ಮ ಸೆಕ್ಷನ್ ಇಂದಾನೆ ಎಲ್ಲ ತಹಸೀಲ್ದಾರ್ಗೂ ಡೈರೆಕ್ಷನ್ ಕೊಟ್ಟಿದ್ವಿ. ಈಗಾಗಲೇ ಮುಜರಾಯಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡುವಂತ ಅಳತೆ ಕಾರ್ಯಗಳು ಎಲ್ಲ ಕಡೆ ನಡೀತಾ ಇದಾವೆ. ಎಲ್ಲೆಲ್ಲಿ ನಮ್ ಗಡಿ ಇದೆ ಆ ಎಲ್ಲ ಗಡಿಗಳಲ್ಲಿ ನಾವು ಗುರುತಿಸ್ಕೊಂಡು ಮಾಡ್ತೇವೆ. ಈ 5 ಲಕ್ಷ ಗಿಡ ಜಿಲ್ಲೆಯಲ್ಲಿ ಈಗಾಗಲೇ 5,50,000 ಗಿಡ ಬೆಳೆಸ್ಕೊಂಡಿದೀವಿ. ಅದರಲ್ಲಿ ಕನಿಷ್ಠ 5 ಲಕ್ಷ ಗಿಡಗಳನ್ನ ಉಳಿಸ್ಕೊಳ್ಬೇಕು. ಅದನ್ನ ನಾಗರಿಕರ ಸಹಭಾಗಿತ್ವ ತಗೋಬೇಕು. ಈಗ ತಾವ್ ಹೇಳ್ದಂಗೆ ದೇವಸ್ಥಾನದಲ್ಲಿ ಹಾಕಿದ್ರೆ ಆ ವ್ಯವಸ್ಥಾಪನಾ ಸಮಿತಿ ಭಕ್ತಾದಿಗಳಿಗೆ ಒಂದು ಮೀಟಿಂಗ್ ಮಾಡಿ ಅದನ್ನ ಎವ್ರಿ ವೀಕ್ ಅದಕ್ಕೆ ನೀರ್ ಹಾಕುವಂತದ್ದು, ಅಲ್ಲಿನ ವ್ಯವಸ್ಥೆ ಏನಾಗ್ಬೇಕು ಅದು ದೇವಸ್ಥಾನದಿಂದನೇ ಮಾಡುವಂತದ್ದು. ಒಂದು ಶಾಲೆನಲ್ಲಿ ಮಾಡಿದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರುಗಳು ಪ್ರತಿ ಮಕ್ಕಳಿಗೆ
ಪ್ರತಿ ದಿನ ಅದನ್ನ ಪ್ರತಿ ವಾರ ಒಂದ್ಸರಿ ಎಷ್ಟು ನೀರ್ ಹಾಕಿದ್ರು ಏನಾಯ್ತು, ಒಂದು ವೇಳೆ ಏನಾದ್ರು ಹೋದ್ರೆ ಗಿಡ ಒಣಗೋದ್ರೆ ಅದನ್ನ ರೀಪ್ಲೇಸ್ ಮಾಡೋಕ್ಕೂ ಕೂಡ ಒಂದು 5% ರಿಸರ್ವ್ ಗಿಡಗಳನ್ನ ಅಲ್ಲಲ್ಲಿ ಇಡಿಸಿ ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಇಡಿಸಿ ಮಾಡುವಂಥದ್ದು. ಇದ್ರ ಜೊತೆಗೆ ಘನತ್ಯಾಜ್ಯ ವಿಲೇವಾರಿಗೆ ಸುಮಾರು 160 ಲೊಕೇಶನ್ಗಳಲ್ಲಿ ನಾವು ಅಲ್ಲೂ ಕೂಡ 3 ಎಕರೆ 4 ಎಕರೆ ಜಾಗ ಕೊಟ್ಟಿದೀವಿ. ಆ ಜಾಗಗಳನ್ನು ಇದ್ರಲ್ಲಿ ತಗೊಂಡಿದೀವಿ. ಸೊ ಇಲ್ಲಿ ಸಾಹೇಬರು ನಮ್ಮೆಲ್ಲರ ಅಪೇಕ್ಷೆ ಇದೆ, ನಾವು ಒನ್ ಟೈಮ್ ಅದನ್ನ ಮಾಡ್ಬೋದು, ಆದ್ರೆ ತಾವು ಕೇಳದಂತೆ ಇದು ದೈನಂದಿನ ನಿರ್ವಹಣೆನಲ್ಲಿ ಇದ್ರೆ ಮಾತ್ರ 3 ವರ್ಷಗಳ ಕಾಲ ಇದು ಮರ ಆಗುವಂತದ್ದು. ಅದಕ್ಕೆ ನಮ್ಮ ಒಂದು ಅಸೆಸ್ಮೆಂಟ್ ಇದೆ, ಒಂದು 5 ಲಕ್ಷ ಗಿಡ ಹಾಕಿದ್ರೆ ಕನಿಷ್ಠ 1 ವರ್ಷ ಆದ್ಮೇಲೆ ಒಂದು 4,60,000 ಒಂದು 5% ಗಿಡ ಹೋಗ್ಬೋದು. ಅದು ಸ್ವಾಭಾವಿಕವಾಗಿ ಬೇರೆ ಬೇರೆ ಕಾರಣಗಳಿಂದ, ಬಿಸಿಲಿನ ಇದರಿಂದ ಪ್ರಭಾವದಿಂದ, ಮಾನಿಟರಿಂಗ್ ಕೊರತೆಯಿಂದ ಕೆಲವು ಕಡೆ ಹೋಗ್ಬೋದು. ಆದ್ರೆ ಅದನ್ನೆಲ್ಲ ನಿರಂತರವಾಗಿ ಮಾನಿಟರ್ ಮಾಡ್ತಾ ಒಂದು ಕ್ಲೀನ್ ಆಗಿ ಇನ್ವೆಂಟರಿ ಡ್ರಾ ಮಾಡಿ ಪ್ರತಿ ವ್ಯಕ್ತಿ ಪ್ರತಿ ಘಟಕ ಯಾರ್ಯಾರಿಗೆ ಅದಕ್ಕೆ ಒಬ್ಬೊಬ್ರು ನೋಡಲ್ ಆಫೀಸರ್ ಯಾರು ಇರ್ತಾರೆ ಅವರ ಸಂಪೂರ್ಣ ಜವಾಬ್ದಾರಿನಲ್ಲಿ ಮೇಲುಸ್ತುವಾರಿನಲ್ಲಿ ಈ ಗಿಡಗಳು ಈ ಒಂದು ಅಭಿಯಾನ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಖಡಾಖಂಡಿತವಾಗಿ ಆ ಕೆಲಸವನ್ನ ನಾವು ಮಾಡ್ತೇವೆ. ಅದಕ್ಕೆಲ್ಲ ಪೂರ್ವ ಸಿದ್ಧತೆ ಇದೆ. ಮತ್ತೆ ಇದ್ರ ಜೊತೆಗೆ ಸಾಹೇಬ್ರು ಈಗಾಗಲೇ ಮಿಯಾವಾಕಿ ಸಿಸ್ಟಮ್ ಅಲ್ಲಿ ನಮ್ಮ ದರೆ ಫೌಂಡೇಶನ್ ಅವರು ಪ್ರತ್ಯೇಕವಾಗಿ ನಮ್ಮ 5 ಲಕ್ಷ ಹೊರತುಪಡಿಸಿ, ಇದು ಎಲ್ಲ ಇಲಾಖೆಗಳು ಸೇರಿ ಮಾಡೋ ಕೆಲಸ, ಇದನ್ನ ಹೊರತುಪಡಿಸಿ ಅವರು 5 ಲಕ್ಷ ಗಿಡಗಳನ್ನ ಮಾನ್ಯ ನ್ಯಾಯಮೂರ್ತಿಗಳ ಸಾಹೇಬ್ರ ನೇತೃತ್ವದಲ್ಲಿ ಅವರ ಅಪೇಕ್ಷೆಯಂತೆ ಅವರು ಕೂಡ ಬಹಳ ವಿಶೇಷವಾಗಿ ಕಾಳಜಿಯನ್ನ ತೆಗೆದುಕೊಂಡು ಜಾಗಗಳನ್ನ ಕೇಳಿದ್ದಾರೆ. ಈಗ ಎಲ್ಲಾ ಕೆರೆಗಳು ನಾವು 1600 ಕೆರೆನಲ್ಲಿ 1400 ಕೆರೆ ಅಳತೆ ಮಾಡಿ ಗಡಿ ಗುರುತಿಸಿದೀವಿ ಜಿಲ್ಲೆಯಲ್ಲಿ. ಆ ಎಲ್ಲಾ ಕೆರೆಗಳಿಗೂ ಅವ್ರಿಗೆ ನಾವು ಮುಕ್ತವಾದ ಆಹ್ವಾನ ಕೊಟ್ಟಿದ್ದೀವಿ. ಕೆರೆಯ ಬೌಂಡ್ರಿನಲ್ಲಿ ಒಂದು 4 ಲೈನ್ 5 ಲೈನ್ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ವಿ. ಅವರು ಕೂಡ ಕೆಲವು ಕೆರೆಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ, ಬ್ಲಾಕ್ ಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. ಎಲ್ಲೆಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ಆ ಎಲ್ಲಾ ಜಾಗಗಳನ್ನ ಕೊಡ್ತಾ ಹೋಗ್ತೀವಿ. ಅವರು ಕೂಡ ಪ್ರತ್ಯೇಕವಾಗಿ ವಿಶೇಷವಾಗಿ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ತರ ಎಲ್ಲ ತಗೊಂಡು ಸರ್ ಹೇಳಿದಂತೆ 5 ಲಕ್ಷ ಮಿನಿಮಮ್ ನಂಬರ್ಸ್, ಅದನ್ನ ನಾವು ಇನ್ನೂ ಎಷ್ಟು ಹೆಚ್ಚಾಗುತ್ತೆ ಅದನ್ನ ಮಾಡಿ ಒಂದು ನೈಜವಾದ ಬದ್ಧತೆಯಿಂದ ಒಂದು ಕಾಳಜಿಯನ್ನ ಹೊಂದಿದಂತ ಒಂದು ಅಭಿಯಾನವನ್ನ, ವನ ಅಭಿಯಾನವನ್ನ ಮಾಡ್ಬೇಕು ಅನ್ನೋ ಸಂಕಲ್ಪ ಏನು ನಮ್ಮ ನ್ಯಾಯಾಂಗ ಇಲಾಖೆದಿದೆ. ಅದ್ರ ಜೊತೆಗೆ ಎಲ್ಲಾ ಜಿಲ್ಲಾಡಳಿತದ ಸುಮಾರು 35-40 ಇಲಾಖೆಗಳು ಎಲ್ಲರೂ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ನಾಗರಿಕರು ಮತ್ತೆ ಮಕ್ಕಳು, ವಿದ್ಯಾರ್ಥಿಗಳು, ಎಲ್ಲ ಸಂಘ ಸಂಸ್ಥೆಗಳು ಅವರೆಲ್ಲರನ್ನು ಕೂಡ ಅಲ್ಲಲ್ಲಿ ತೊಡಗಿಸಿ ಮುಂದಿನ ದಿನಗಳಲ್ಲಿ ಅವರನ್ನ ಇದರಲ್ಲಿ ಭಾಗಿದಾರರನ್ನಾಗಿ ಮಾಡ್ಬೇಕು ಅನ್ನೋದು ಕೂಡ ಸಾಹೇಬ್ರ ಅಪೇಕ್ಷೆ ಇದೆ, ರಾಮಲಿಂಗೇಗೌಡ ಸರ್ ಅಪೇಕ್ಷೆ ಇದೆ. ಅವೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನ ತಿಳಿಸಕ್ ಬಯಸ್ತೀವಿ.